ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ. 2025 ಜುಲೈ ತಿಂಗಳ ಗ್ರಹಗತಿಗಳನ್ನು ಆಧರಿಸಿ ಜುಲೈ 15ರ ನಂತರ ಮಕರ ರಾಶಿಯವರ ಶಾರ್ಟ್ ಟರ್ಮ್ನ ಒಂದು ಭವಿಷ್ಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಜುಲೈ ತಿಂಗಳಲ್ಲಿ ಶನಿ ವಕ್ರಗತಿ ಪ್ರಭಾವದಿಂದ ಮಕರ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಅಂದರೆ ಆರ್ಥಿಕ ವಿಚಾರ ಬಹಳ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಹಿಂದೆ ನಿಂತು ಹೋಗಿರ್ತಕ್ಕಂತಹ ಅಂದರೆ ಪೆಂಡಿಂಗ್ ಇರ್ತಕ್ಕಂತಹ ಹಣ, ಯಾರಿಂದಲಾದರೂ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಇದ್ದರೆ ಅಂತಹ ಹಣ ಮರಳಿ ನಿಮ್ಮ ಬಳಿ ಬರ್ತಕ್ಕಂತಹ ಹೆಚ್ಚಿನ ಅವಕಾಶಗಳಿವೆ. ಬಂಧುಗಳ ಬಳಿ ಅಥವಾ ಸ್ನೇಹಿತರಿಂದ ನೀವು ಸಾಲವಾಗಿ ಕೊಟ್ಟಿರ್ತಕ್ಕಂತಹ ನಿಮ್ಮ ಹಣ ಈ ಸಮಯ ಮರಳಿ ನಿಮ್ಮ ಕೈಗೆ ಬಂದು ತಲುಪ್ತದೆ. ನೀವು ಈ ಹಣವನ್ನು ನಾವು ಮರೆತೇ ಬಿಟ್ಟಿದ್ದೇವೆ, ಇನ್ನು ಈ ಹಣ ನಮಗೆ ಬರಲು ಸಾಧ್ಯವೇ ಇಲ್ಲವೆಂದು ತಿಳಿದಿರ್ತಕ್ಕಂತಹ ಪೆಂಡಿಂಗ್ ಇರ್ತಕ್ಕಂತಹ ಹಣ ನಿಮ್ಮ ಬಳಿ ಬಂದು ಸೇರ್ತಕ್ಕಂತಹ ಸಮಯ ಈ ಜುಲೈ ಮಾಸ ಅಂತ ಹೇಳಬಹುದು. ಆದರೆ ಸ್ವಲ್ಪ ನೀವು ಪ್ರಯತ್ನಿಸಬೇಕು. ನೀವು ಯಾವ ವ್ಯಕ್ತಿಗಾದರೆ ಹಣವನ್ನು ಕೊಟ್ಟಿರ್ತೀರಿ, ಈ ಸಮಯ ಆ ವ್ಯಕ್ತಿಗಳ ಬಳಿ ನಿಮ್ಮ ಹಣವನ್ನು ಹಿಂತಿರುಗಿಸುವಂತೆ ಕೇಳುವುದರಿಂದ ಇದರಿಂದ ನಿಮ್ಮ ಹಣ ನಿಮಗೆ ಮರಳಿ ಬರ್ತಕ್ಕಂತಹ ಅವಕಾಶಗಳಿವೆ. ಹಾಗೆ ಈ ಸಮಯ ಮಕರ ರಾಶಿ ಅಥವಾ ಮಕರ ಲಗ್ನದವರು ಯಾರಿಂದಲಾದರೂ ಹಣ ಪಡೆಯಲು ಬಯಸಿದ್ದಲ್ಲಿ, ಅಂದರೆ ನಿಮ್ಮ ವ್ಯಾಪಾರ ಪರವಾಗಿ ಅಥವಾ ಉದ್ಯೋಗ ಪರವಾಗಿ ನಿಮಗೆ ಸಾಲದ ಅವಶ್ಯಕತೆ ಇದ್ದು ನೀವು ಬ್ಯಾಂಕ್ಗಳಲ್ಲಿ ಅಥವಾ ಯಾವುದೇ ವ್ಯಕ್ತಿಗಳಿಂದ ಸಾಲವನ್ನು ಪಡೆಯಲು ಬಯಸ್ತಾ ಇದ್ದರೆ ಈ ಸಮಯ ನಿಮಗೆ ಈ ವಿಚಾರದಲ್ಲಿಯೂ ಸಹ ಸಾಲದ ರೂಪವಾಗಿ ನಿಮಗೆ ಹಣ ಪಡೆಯಲು ಬಹಳಷ್ಟು ಅವಕಾಶಗಳಿದೆ. ಯಾವುದೇ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಲೋನ್ಗಾಗಿ ಅಂದರೆ ಸಾಲಗಳಿಗಾಗಿ ನೀವು ಪ್ರಯತ್ನ ಮಾಡಿದರೆ ಈ ಸಮಯ ನಿಮ್ಮ ಒಂದು ಬ್ಯಾಂಕಲ್ಲಿರ್ತಕ್ಕಂತಹ ಲೋನ್ಗಳಿರ್ಬಹುದು ಅಥವಾ ಬೇರೆ ವ್ಯಕ್ತಿಯಿಂದ ನೀವು ಸಾಲವಾಗಿ ಕೇಳ್ತಾ ಇದ್ದರೆ ಸಾಲದ ರೂಪದಲ್ಲಿ ನಿಮಗೆ ಹಣ ದೊರೆತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಪ್ರಯತ್ನವನ್ನು ಮಾಡಬಹುದು. ಈ ಸಮಯ ಮಕರ ರಾಶಿಯವರಿಗೆ ನಿಂತು ಹೋಗಿರ್ತಕ್ಕಂತಹ ಕಾರ್ಯಗಳೆಲ್ಲವೂ ಸಹ ಪೂರ್ಣವಾಗುತ್ತವೆ. ಗೃಹ ವಿಚಾರ ಅಂದರೆ ಮನೆಗಳಿಗೆ ಸಂಬಂಧಿಸಿದ ವಿಚಾರ ಇರಬಹುದು, ಭೂಮಿ ವಿಚಾರ ಇರಬಹುದು, ಹೀಗೆ ಯಾವುದೇ ಕೆಲಸಗಳು ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳು ಯಾವುದಾದ್ರೂ ಇದ್ದರೆ ಈ ಸಮಯ ಅವೆಲ್ಲವೂ ಶೀಘ್ರವಾಗಿ ಪೂರ್ಣಗೊಳ್ತಕ್ಕಂತಹ ಅವಕಾಶಗಳಿವೆ. ಈ ಸಮಯ ಶನಿಯ ವಕ್ರ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಸಾಮಾನ್ಯವಾಗಿ ಚರ್ಮವ್ಯಾಧಿ ಅಥವಾ ರಕ್ತದೊತ್ತಡದಂತಹ ಸಮಸ್ಯೆಗಳು ಕಾಡಬಹುದು. ಹಾಗಾಗಿ ಈ ಒಂದು ಆರೋಗ್ಯ ವಿಚಾರದಲ್ಲಿ ಬಹಳ ಗಮನ ಇಡ್ತಕ್ಕಂತಹದ್ದು ಸೂಕ್ತ. ಶನಿಯ ವಕ್ರಗತಿಯಿಂದ ಮಕರ ರಾಶಿಯ ಮತ್ತು ಮಕರ ಲಗ್ನದವರಿಗೆ ಆರ್ಥಿಕವಾಗಿ ಏನು ಸಮಸ್ಯೆಗಳಿರುವುದಿಲ್ಲ. ಹಣದ ವಿಚಾರದಲ್ಲಿ ಬಹಳಷ್ಟು ಲಾಭ ಗಳಿಸ್ತೀರಿ. ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಈ ತಿಂಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಲಾಭದಿಂದ ಕೂಡಿದಂತಹ ವ್ಯಾಪಾರ ಕಂಡು ಬರ್ತದೆ. ನಿಮ್ಮ ವ್ಯಾಪಾರ ಕ್ಷೇತ್ರ ಇನ್ನಷ್ಟು ವಿಸ್ತರಿಸುವಂತಹ ಸಾಧ್ಯತೆಗಳು ಸಹ ಇವೆ. ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಈ ಜುಲೈ ತಿಂಗಳು ಬಹಳ ಲಾಭದಾಯಕ ಸಮಯ ಅಂತ ಹೇಳ್ಬೋದು. ಉದ್ಯೋಗದಲ್ಲಿರ್ತಕ್ಕಂಥವರು ಮಕರ ರಾಶಿಯವರೇ ಪ್ರೈವೇಟ್ ಸೆಕ್ಟರ್ ಇರಬಹುದು, ಗವರ್ನಮೆಂಟ್ ಸೆಕ್ಟರ್ ಇರಬಹುದು, ಯಾವುದೇ ಉದ್ಯೋಗ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಅನುಕೂಲಗಳನ್ನು ಈ ಸಮಯದಲ್ಲಿ ಪಡಿತೀರಿ. ನಿಮ್ಮ ಶ್ರಮವನ್ನು ಗುರುತಿಸಿ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ನು ಅಥವಾ ಸ್ಯಾಲರಿ ಹೆಚ್ಚಾಗತಕ್ಕಂತಹ ಸಾಧ್ಯತೆಗಳಿವೆ. ವಿಶೇಷವಾಗಿ ಮಕರ ರಾಶಿಯ ಉದ್ಯೋಗಸ್ಥರು ತಾವು ಕೆಲಸ ಮಾಡ್ತಕ್ಕಂತಹ ಕಚೇರಿ ಕಾರ್ಯಾಲಯಗಳಲ್ಲಿ ಯಾವ ಮಾತಿಗೂ ಕಿವಿಗೊಡದೆ ತಾನಾಯಿತು ನನ್ನ ಕೆಲಸವಾಯಿತು ಎನ್ನುವ ರೀತಿಯಲ್ಲಿ ನಡೆದುಕೊಳ್ಬೇಕು. ಈ ಸಮಯ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಥವಾ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಅನಗತ್ಯ ಚರ್ಚೆ ಮಾಡಬೇಡಿ. ಏಕೆಂದರೆ ಈ ಅನಗತ್ಯ ಚರ್ಚೆಯಿಂದ ವಾದ ವಿವಾದಗಳೆಲ್ಲವೂ ನಿಮ್ಮ ಮೇಲೆ, ಹಾಗೆ ಇಲ್ಲ ಸಲ್ಲದ ಅಪವಾದಗಳು ಸಹ ನಿಮ್ಮ ಮೇಲೆ ಬರ್ತಕ್ಕಂತಹ ಸಾಧ್ಯತೆಗಳಿವೆ. ಅನಗತ್ಯ ವಿಚಾರದಲ್ಲಿ ತಲೆ ಹಾಕದೆ ನಿಮ್ಮ ಕೆಲಸವನ್ನು ಗಮನಿಸಿರಿ. ನಿಮ್ಮ ಶ್ರಮವನ್ನು ಇತರರು ಗುರುತಿಸ್ತಾರೆ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಲಾಭವನ್ನು ಸಹ ಪಡೀತೀರಿ. ಹಾಗೆ ಈ ಜುಲೈ 15ರ ನಂತರ ಮಕರ ರಾಶಿಯವರು
ಕುಟುಂಬ ಸದಸ್ಯರ ಪ್ರೀತಿಯನ್ನ ಪಡೆಯಲಿದ್ದೀರಿ. ಕುಟುಂಬದಿಂದ ಅಥವಾ ಕುಟುಂಬ ಸದಸ್ಯರಿಂದ ಗೌರವ ಕೀರ್ತಿಯನ್ನ ಸಾಧಿಸಲಿದ್ದೀರಿ. ಈ ತಿಂಗಳು 15ರ ನಂತರ ಮಕರ ರಾಶಿಯವರಿಗೆ ಆಕಸ್ಮಿಕ ಧನಲಾಭ ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ. ಯಾವುದೋ ಒಂದು ರೂಪದಲ್ಲಿ ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಊಹೆಗೆ ಇಲ್ಲದಂತಹ ಹಣ ನಿಮ್ಮ ಬಳಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಮಕರ ರಾಶಿಯ ಲಗ್ನದವರು ಅಥವಾ ಮಕರ ರಾಶಿಯವರು ವರ ಅಥವಾ ವಧುವಿನ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಈ ಜುಲೈ ತಿಂಗಳ 3ನೇ ವಾರದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಸಾಧ್ಯತೆಗಳಿವೆ. ಜುಲೈ ತಿಂಗಳ 3ನೇ ವಾರದಲ್ಲಿ. ಹಾಗೆ ಮಕರ ರಾಶಿಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ, ಯಾರು ಜಾಬ್ಗಾಗಿ ಹೊಸದಾಗಿ ಜಾಬನ್ನು ಪ್ರಯತ್ನ ಹುಡುಕ್ತಾ ಇರ್ತೀರಿ ಅಂಥವರಿಗೆ, ಹಾಗೆ ವಿದೇಶ ಪ್ರಯಾಣ ಬಯಸ್ತಾ ಇರ್ತಕ್ಕಂಥವ್ರಿಗೆ ಈ ಜುಲೈ ಮಾಸದ 3ನೇ ವಾರದಲ್ಲಿ ಶುಭ ಫಲ ಕಾಣುತ್ತೀರಿ. ಉದ್ಯೋಗ ಪರವಾಗಿ ಅಥವಾ ವ್ಯಾಪಾರ ಪರವಾಗಿ ಮತ್ತು ವಿದೇಶದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಸಹ ಈ ಜುಲೈ ತಿಂಗಳ 3ನೇ ವಾರ ಅದ್ಭುತದಿಂದ ಕೂಡಿದಂತಹ ಸಮಯವಾಗಿರ್ತದೆ. ಅಬ್ರಾಡ್ ಎಜುಕೇಷನ್ ಮಾಡ್ತಕ್ಕಂಥವ್ರು, ಹಾಗೆ ವ್ಯಾಪಾರದ ಪರವಾಗಿ ಅಥವಾ ಉದ್ಯೋಗದ ಪರವಾಗಿ ವಿದೇಶಗಳಲ್ಲಿ ಸೆಟಲ್ ಆಗಬೇಕು ಅಂತ ಬಯಸ್ತಿರ್ತಕ್ಕಂಥವ್ರಿಗೆ ಈ ಜುಲೈ ಮಾಸದ 3ನೇ ತಿಂಗಳು ನಿಮಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಈ ಜುಲೈ 15ರ ನಂತರ ಮಕರ ರಾಶಿಯವರಿಗೆ ವಾಹನ, ವಸ್ತು, ಭೂಮಿ ಖರೀದಿಗೆ, ಅಂದರೆ ಹೊಸ ವಾಹನ ಖರೀದಿ ಮಾಡಲು ಅಥವಾ ಭೂಮಿ ಖರೀದಿಗೆ ಈ ಜುಲೈ ತಿಂಗಳು ಅದ್ಭುತವಾಗಿದೆ. ಆಷಾಢ ಮಾಸ ಎಂದು ಆಲೋಚಿಸಬೇಡಿ. ಈ ಜುಲೈ ತಿಂಗಳು ಮಕರ ರಾಶಿಯವರಿಗೆ ವಸ್ತು, ವಾಹನ, ಭೂಮಿ ಖರೀದಿಗೆ ಶುಭ ಸಮಯವಾಗಿರುತ್ತದೆ. ಮಕರ ರಾಶಿಯವರೇ, ಯಾವುದೇ ರೀತಿಯ ಚಿಂತೆ ಬೇಡ. ಈ ಸಮಯ ನೀವು ಪ್ರಯತ್ನಿಸುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಜಯ ನಿಮ್ಮದಾಗಲಿದೆ. ಮಕರ ರಾಶಿಯವರಿಗೆ ವಿಶೇಷವಾದ ಧನಲಾಭ ಈ ಜುಲೈ ತಿಂಗಳಲ್ಲಿ ಕಾಣಲಿದೆ. ಹಾಗೆ ಈ ಸಮಯ ಮಕರ ರಾಶಿಯವರ ಪ್ರೀತಿ ಪ್ರೇಮ ವಿಚಾರವೂ ಸಹ ಅದ್ಭುತವಾಗಿದೆ. ನೀವು ನಿಮ್ಮ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿಯನ್ನು ಪಡೆದುಕೊಳ್ತೀರಿ. ಈ ಜುಲೈ ತಿಂಗಳು ಮಕರ ರಾಶಿಯವರಿಗೆ ವ್ಯಾಪಾರ, ಉದ್ಯೋಗ, ವಿದ್ಯೆ, ಕುಟುಂಬ ವಿಚಾರಗಳು ಎಲ್ಲ ರೀತಿಯಲ್ಲಿಯೂ ಸಹ ಅನುಕೂಲದಿಂದ ಕೂಡಿರ್ತಕ್ಕಂತಹ ಜುಲೈ ತಿಂಗಳು ಅಂತ ಹೇಳಬಹುದು. ಮಕರ ರಾಶಿಯ ಮಿತ್ರರೇ, ಈ ತಿಂಗಳ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.